ನಮಸ್ತೆ ಗೆಳೆಯರೆ. ಐಚ್ಛಿಕ ಕನ್ನಡ ವಿದ್ಯಾರ್ಥಿಗಳಿಗಾಗಿ ಅಂತಿಮ ವರ್ಷದ 6ನೇ ಸೆಮಿಸ್ಟರ್ನ ಶಬ್ದಮಣಿ ದರ್ಪಣ ಪ್ರಶ್ನೆ ಪತ್ರಿಕೆಯನ್ನು ಇಂದು ನಾವು ನೋಡೋಣ. ಮೊದಲನೆಯದಾಗಿ 2 ಅಂಕದ ಪ್ರಶ್ನೆಗಳನ್ನು ನಾವು ನೋಡುವುದಾದರೆ, ವ್ಯಾಕರಣ ಎಂದರೇನು, ಅದರ ಸಂವಾದಿ ಪದಗಳನ್ನು ಬರೆಯಿರಿ. ವ್ಯಾಕರಣ ಎಂಬ ಪದ ವಿಕರಣ ಎಂಬ ಪದದಿಂದ ಬಂದಿರುವಂಥದ್ದು. ವಿಕರಣ ಎಂದರೆ ಭೇದಿಸುವುದು ಎಂದರ್ಥ. ಅಂದರೆ ಭಾಷೆಯಲ್ಲಿ ಬಳಸುವ ಪದ ಸ್ವರೂಪ ಮತ್ತು ಪದ ರಚನೆ ಕ್ರಮವನ್ನು ತಿಳಿಸುವುದು ವಿಕರಣ. ವ್ಯಾಕರಣಕ್ಕೆ ಮೊದಲು ಶಬ್ದಶಾಸ್ತ್ರ ಮತ್ತು ವ್ಯಾಕೃತಿ ಎಂದು ಕರೆಯುತ್ತಿದ್ದರು. ಶಬ್ದ ರಚನಾ ವಿಧಾನದ ಬಗ್ಗೆ ತಿಳಿಸುವುದು ಶಬ್ದಶಾಸ್ತ್ರವಾದರೆ, ಬಿಡಿಸಿ ಹೇಳುವುದು ವ್ಯಾಕೃತಿ. ವ್ಯಾಕರಣವೆಂದರೆ ಭಾಷೆಗೆ ವಿಧಿಸಲಾದ ನಿಯಮ ಮತ್ತು ನಿಬಂಧನೆಗಳೆಂದು ಅರ್ಥ. ಭಾಷೆಯೊಂದರಲ್ಲಿ ಅಂತರ್ಗತವಾಗಿರುವ ನಿಯಮಗಳನ್ನು ತಿಳಿದುಕೊಂಡು ನಿಯಮಗಳಿಗೆ ಅನುಗುಣವಾಗಿ ಶುದ್ಧವಾಗಿ ಬರೆಯುವ ಮತ್ತು ಶುದ್ಧವಾಗಿ ಮಾತನಾಡುವ ಕಲೆಯನ್ನು ತಿಳಿಸುವ ಶಾಸ್ತ್ರವೇ ವ್ಯಾಕರಣ. ಹೊಸಗನ್ನಡದ ಇಬ್ಬರು ವ್ಯಾಕರಣಕಾರರ ಹೆಸರು ಮತ್ತು ಅವರ ಕೃತಿಗಳನ್ನು ತಿಳಿಸಿ. ಸ್ನೇಹಿತರೆ, ನಾವು ನೋಡುವುದಾದರೆ ಹೊಸಗನ್ನಡದ ಇಬ್ಬರು ವ್ಯಾಕರಣಕಾರರನ್ನು ನೋಡುವುದಾದರೆ, ಸಂಗಮೇಶ್ ಸವದತ್ತಿ ಮಠ ಅವರು ಬರೆದಿರುವಂತಹ ದ್ರಾವಿಡ ಭಾಷಾ ವ್ಯಾಸಂಗ ಮತ್ತು ಕುಶಲಪ್ಪ ಗೌಡ ಅವರು ಬರೆದಿರುವಂತಹ ಕನ್ನಡ ಭಾಷೆ ಮತ್ತು ವ್ಯಾಕರಣಗಳು. ಇವುಗಳನ್ನು ನಾವು 2ನೇ ಪ್ರಶ್ನೆಗೆ ಉತ್ತರಗಳನ್ನಾಗಿ ಬರೆಯಬಹುದು. ಹಾಗೆ 3ನೇದಾಗಿ ಸಮಾಸ ಎಂದರೇನು, ಕನ್ನಡದ ಅಸಾಧಾರಣ ಲಕ್ಷಣ ಹೊಂದಿದ ಸಮಾಸಗಳನ್ನು ತಿಳಿಸಿ. ಸಮಾಸವೆಂದರೆ ಕೂಡುವುದು ಅಥವಾ ಒಂದೆಡೆ ಸೇರುವುದು ಎಂದರ್ಥ. ಸಮಾಸದಲ್ಲಿ ನಾವು 8 ವಿಧಗಳನ್ನು ಕಾಣ್ತೇವೆ. ತತ್ಪುರುಷ ಸಮಾಸ, ಕರ್ಮಧಾರಯ ಸಮಾಸ, ದ್ವಿಗು ಸಮಾಸ, ಬಹುವ್ರೀಹಿ ಸಮಾಸ, ದ್ವಂದ್ವ ಸಮಾಸ, ಅಂಶಿ ಸಮಾಸ, ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸ. ಇವು ಸಮಾಸದ ವಿಧಗಳು. 4ನೇದಾಗಿ ಪುರುಷತ್ರಯಗಳನ್ನು ಹೆಸರಿಸಿ. ಪುರುಷತ್ರಯಗಳೆಂದರೆ ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ. ಹಾಗೆ 5ನೇದು ಹಳೆಗನ್ನಡದ ಅಖ್ಯಾತ ಪ್ರತ್ಯಯಗಳ್ಯಾವುವು ಬರೆಯಿರಿ. ಸ್ನೇಹಿತರೆ, ಈ ಹಳೆಗನ್ನಡದ ಅಖ್ಯಾತ ಪ್ರತ್ಯಯಕ್ಕೆ ಕೇಶಿರಾಜನು ತನ್ನ ಶಬ್ದಮಣಿ ದರ್ಪಣದಲ್ಲಿ 228ನೇ ಸೂತ್ರದಲ್ಲಿ ತಿಳಿಸಿದ್ದಾನೆ. ಅಂ, ಅರ್, ಐ, ಇರ್, ಎನ್, ಎವು ಗಳ್ ಅಕ್ಕುಂ ಕ್ರಮದೆ ಏಕ ಅನೇಕ ವಚನದೋಳ್ ಪ್ರತ್ಯೇಕಂ ಸಮನಸೆ ಯುಗಳತೆ ಅಖ್ಯಾತ ಮಾರ್ಗದೋಳ್ ನೆಲಸಿನಿಂದ ಪುರುಷತ್ರಯಕಂ. ಈ ಸೂತ್ರದಲ್ಲಿ 6 ಬಗೆಯ ಹಳೆಗನ್ನಡದ ಅಖ್ಯಾತ ಪ್ರತ್ಯಯಗಳನ್ನು ತಿಳಿಸಿದ್ದಾನೆ. ಒಮ್ಮೆ ನೋಡಿ. ಧಾತು ಎಂದರೇನು, ಧಾತುಗಳಲ್ಲಿ ಎಷ್ಟು ವಿಧಗಳು ತಿಳಿಸಿ. ಧಾತು ಎಂದರೆ ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಎಂದು ಕರೆಯುತ್ತೇವೆ. ಇದರಲ್ಲಿ ನಾವು 2 ರೀತಿಯಾದಂತಹ ವಿಧಗಳನ್ನು ನಾವು ಕಾಣ್ತೇವೆ. ಸಕರ್ಮಕ ಧಾತುಗಳು, ಅಕರ್ಮಕ ಧಾತುಗಳೆಂದು 2 ರೀತಿಯಾದಂತಹ ವಿಧಗಳನ್ನು ನಾವು ಕಾಣ್ತೇವೆ. ನಂತರ 2ನೇ ಮೇನ್ನಲ್ಲಿ ಕೆಳಗಿನ ಪ್ರಶ್ನೆಗಳಲ್ಲಿ 4ಕ್ಕೆ ಉತ್ತರಿಸಿ.